ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆಯ ಮಾಡಿ ಹರನರಸಿ ಮಂಗಳ ಗೌರಿ ದೇವಿ ಕಥೆಯ ನೊರವೆ ಬಲ್ಲಂತ ಸಜ್ಜನರು ಕೇಳಿ. ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆಯ ಮಾಡಿ ಹರನರಸಿ ಮಂಗಳ ಗೌರಿ ದೇವಿಯ ಕಥೆಯ ನೊರವೆ ಬಲ್ಲಂತ ಸಜ್ಜನರು ಕೇಳಿ. ಕೌರವೇಶ್ವರನು ಕುಟಿಲಂದಿಂ ಜೂಜನಾಡಿ ಪುರವ ಬಿಟ್ಟುರಡಿಸಿದರೆ ಪಾಂಡವರು ಅಡವಿಯಲ್ಲಿ ವನವಾಸವನ್ನಾಚರಿಸುತ್ತ ದಿನವ ಕಳೆಯುತ್ತಿದ್ದರು ಹರಿಯ ಧ್ಯಾನದಿಂದ. ಒಂದು ದಿನ ಹರಿಯು ಕಾಮ್ಯಕವನಕ್ಕೆ ನಡೆತರಲು ಬಂದರೆ ದುರಿಗೆ ಧೌಮ್ಯ ಮುನಿ ಸಹಿತಲೇ. ಬಂದು ಪಾಂಡವರು ಮುನ್ನಿಕ್ಕಿದರು ಹರಿಪಾದ ದ್ವಂದ್ವದಲ್ಲಿ ದ್ರೌಪದಿ ದೇವಿ ಸಹಿತ. ನಾರಾಯಣ ತಾನು ನಗು ನಗುತ್ತ ದ್ರೌಪದಿಗೆ ಹೇಳಿದನು, ಪೂರ್ವಜನ್ಮದ ಕರ್ಮವ ಮಾಡಿ ಅನುಭವಿಸಿದಲ್ಲದೆ ಬಿಡದು ಚಿಂತಿಸಬೇಡವೆನ್ನುತ್ತಿದ್ದನು. ಧರೆಯೊಳಗೆ ಉತ್ತಮ ವ್ರತವು ಯಾವುದು ಎಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು ಹರನರಸಿ ಮಂಗಳ ಗೌರಿ ದೇವಿಯ ವ್ರತವನ್ನಾಚರಿಸಿ ನಿಮ್ಮ ರಾಜ್ಯ ಸಾಧ್ಯಬಹುದು. ಶ್ರಾವಣ ಮಾಸದಲ್ಲಿ 5 ಮಂಗಳವಾರ ಈ ವ್ರತವು 5 ವರ್ಷವನ್ನಾಚರಿಸಲು ಯಾರು ಮಾಡಿದರೂ ಮನಸ್ಸಿನ ಸಿದ್ಧಿ ಹೌದೆಂದು ಭಾಮೆ ದ್ರೌಪದಿಗೆ ಹರಿ ನುಡಿದನಾಗ. ಯಾರು ಮಾಡಿದರೂ ಈ ವ್ರತದ ಮಹಿಮೆಗಳೇನು ಏನು ಫಲವೆಂದು ದ್ರೌಪದಿ ಕೇಳಲು, ನಾನು ಹೇಳುವೆನು ಕೇಳು ಮುನ್ನ. ಕರ್ನಾಟಕ ದೇಶದೊಳಗೊಬ್ಬ ದೊರೆ ಇರುತ್ತಿದ್ದನು. ರನ್ನೆ ಕೇಳು ಶ್ರೀಪಾದನೆಂಬ ನಾಮದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನ ವಲ್ಲಭೆ ಕನಕ ಮಂಜುಳ ಸಹಿತಲೆ ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದನು. ಮಕ್ಕಳಿಲ್ಲದವನು ಮನದ ಸಂತಾಪದಲ್ಲಿ ಬಿತ್ತಿದ ಸಸಿಗೆ ನೀರಿಲ್ಲದಂತೆ ಬತ್ತಿದ ಕೊಳದಂತೆ ಮನದಲ್ಲಿ ಮರುಗುತ್ತ ಮುಕ್ಕಣ್ಣ ಹರನ ಧ್ಯಾನದಲ್ಲಿರುತ್ತಿದ್ದರು. ಪರಮಹರಿ ಭಕ್ತರು ತನಯರಿಯಲಿಲ್ಲದೆ ಅವರು ಮೃಡನ ಪೂಜಿಸುತ್ತಿರಲು ಅನುಗಾಲವು ಹರ ತನ್ನ ಭಕ್ತ ಮನದ ಚಿಂತೆಯ ತಿಳಿದು ತಿರುಕನಂದದಲ್ಲಿ ಭಿಕ್ಷೆಗೆ ಬಂದನು. ಬಂದವನ ಕಾಣುತ್ತ ಕನಕ ಮಂಜುಳ ತಮ್ಮುತ್ತ ತಂದು ಮೊರದೊಳಗೆ ಭಿಕ್ಷವ ನೀಡಲು ಮುಂದೆ ನಿಂದಾಕಿಗೆ ಹರ ತಾನು ಮುಟ್ಟದೆ ತಂದು ಈಶಾನ್ಯ ಮೂಲೆಗೆ ಚೆಲ್ಲಿದ್ದ. ಯಾವಾಗ ಬಂದರೂ ನೀಡುವಳು ಭಿಕ್ಷವನು ಮಾರಹರ ಮುಟ್ಟದಲ್ಲಿಯೇ ಚೆಲ್ಲುವ. ಏನು ಕಾರಣವೆಂದು ರಾಯ ಬಂದರೆ ಅವಳ ಭಾವವನ್ನು ಹೇಳಿದಳು ಚಿಂತೆಯಿಂದ. ನಾಳೆ ಭಿಕ್ಷವ ನೀಡು ನಾನು ನೋಡುತ್ತಲಿಹೆನು ಏನು ಕಾರಣವೆಂದು ಕೇಳು ಅವನ. ಹೀಗೆ ಚಿಂತಿಸುತ್ತ ಕಳೆಯ ಮರುದಿನ ಬಾಗಿಲಿಗೆ ಬಂದು ಭಿಕ್ಷಾ ಎಂದನು. ಬಂದವನ ಕಾಣುತ್ತ ಕನಕ ಮಂಜುಳೆ ಮುತ್ತ ತಂದು ಮೊರದೊಳಗೆ ಭಿಕ್ಷವ ನೀಡಲು
ಮನದ ಸಂಶಯವೇನು ಎಂದು ಕೇಳಿದರವನ ತನಯರಿಲ್ಲದೋರ ಭಿಕ್ಷೆ ಮುಟ್ಟೆನೆಂದ. ಭಿಕ್ಷುಕನು ಆಡಿದ ಕಷ್ಟದ ನುಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ದುಃಖಿಸಿ ಸತಿಪತಿಗಳಿಬ್ಬರೂ ಬಂದು ಮುಕ್ಕಣ್ಣ ಹರನ ಚರಣಕ್ಕೆ ಬಿದ್ದರು. ಪರಮ ಭಕ್ತರ ಬಿಗಿದಪ್ಪಿ ತಕ್ಕೈಸಿ ತನಯರಿಲ್ಲದೆ ಬಹಳ ನೊಂದೆ ಮಗನೇ, ನಿನಗೆ ಮಕ್ಕಳ ಫಲವಿಲ್ಲ 16 ವರುಷ. ಆಯುಷ್ಯದ ಮಗನ ಕೊಡುವೆನು ಎಂದನು. ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ. ಮಂಜುಳಿಗೆ ಗರ್ಭ ಸ್ಥಿರವಾಯಿತಾಗ 9 ತಿಂಗಳು ತುಂಬಿ ಪಡೆದಳು ಭೂಮಂಡಲವನ್ನಾಳುವ ಹರಭಕ್ತನ. ಜ್ಯೋತಿಷ್ಯರಲ್ಲಿ ಹೋಗಿ ಜಾತಕವ ಬರೆಸಿದನು. ಪ್ರೀತಿಯಿಂದಲೇ ನಾಮಕರಣ ಮಾಡಿ ದೇವಪಾಲನು ತನ್ನ ತನಯನಿಗೆ ಚಂದ್ರಶೇಖರನೆಂಬ ಹೆಸರನ್ನಿಟ್ಟನು. ಆಗ ಆಡುವ ಬಾಲಕನ ನೋಡಿ ಹಿಗ್ಗುತ್ತಿರಲು ಆದವು 6-7 ವರುಷದಲ್ಲಿ. ಮಾಡಿ ಮುಂಜಿ ಸಕಲ ವಿದ್ಯೆಯನ್ನು ಕಲಿಸಿದರು. 6-7 ವರುಷವಾಯಿತು ತನಯಗೆ. 16 ವರುಷವಾಗಲು ಅವನಿಗೆ ತಾಯಿ ತಂದೆ ತಿಳಿದು ಕಂಟಕವು ಪರಿಹಾರವಾಗಲಿ ಎನ್ನುತ್ತ ಮಾವನ ಕರೆಸಿ ಕಾಶಿಗೆ ಮಗನ ಕರೆಕೊಂಡು ಹೋಗೆಂದು ಒಪ್ಪಿಸಿದರು. ಸೋದರಳಿಯನ ಸಹಿತ ತಾ ಬಂದನು ಗೊಂಡಾರಣ್ಯವೆಂಬ ಪುರದ ಮಧ್ಯದಲ್ಲಿ. ಆ ದೇಶದೊರೆಯ ಮಂಡೋರಾಯನಪುರದ ಹೂವಿನ ತೋಟದಲ್ಲಿ ನಿಂದರವರು. ಮಂಡೋರಾಯನ ಮಗಳು ಸಂಗಾತಿರೊಡಗೊಂಡು ಒಂದು ದಿನ ಹೂವಿನ ವನಕ್ಕೆ ಬರಲು ಚಂದ್ರಶೇಖರನರಸಿ ಸೋಲು ಮುಡಿಗೆನುತ್ತಲೇ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿದ್ದಳು. ರಾಯನ ಮಗಳ ಸಂಗಾತಿ ಬಂದೋರೆಲ್ಲ ಹೂವ ಕೊಯ್ಯುವಾಗ ಒಬ್ಬಳು ಕೋಪಿಸಿ ರಾಜ್ಯಾಧಿಪತಿಯ ಮಗಳೆಂದು ನೋಡದೆ ಅವಳು ಬಹಳ ಕಷ್ಟದ ಮಾತು ನುಡಿದಳಾಗ. ನುಡಿದ ಮಾತನು ಕೇಳಿ ನಗುತ ಮನದಲ್ಲಿ ಮಂಗಳ ಗೌರಿ ದಯ ಉಂಟು ಎನಗೆ. ಮಂದಮತಿ ನೀ ನುಡಿದರೇನಾಯಿತೆನಗೆ, ಬಂದ ವಿಪತ್ತುಗಳ ಜಯಿಸುವೆನೆಂದಳು. ಶ್ರಾವಣ ಮಾಸದಲ್ಲಿ 5 ಮಂಗಳವಾರ ನಾನು ಪೂಜಿಸಿ ಪೂರ್ಣಾಯುಷ್ಯದ ಪತಿಯನು ಬೇಡುವೆನು ಹರನಲ್ಲಿ ವರವನೆಂದಳು. ಆ ಮಾತನಾಲಿಸಿ ಕೇಳಿದ ಸುಕುಮಾರ ಮಾವಯ್ಯ ನೋಡೋ ಹೆಣ್ಣಿನ ಮಾತನು. ರೂಢಿಗೀಶ್ವರನ ದಯೆಯುಂಟಾದರೆ ನಮಗೆ ಈ ಹೆಣ್ಣು ನಮಗೆ ಆಗಬೇಕೆಂದು ನುಡಿದ. ಮಾಡಿ ಸಾವರಣೆಯ ಮಗಳ ಮದುವೆಗೆ ವರನು ಹೇಳಿ ಕಳುಹಿಸಿದರೆ ದಿಬ್ಬಣದವರನು ಸಾಗಿ ಬಂದನೆ ಕುಷ್ಟಿ ಸಹಿತ ಮಂಡೋಪುರದ ಹೂವಿನ ತೋಟದಲ್ಲಿ ನಿಂದರವರು. ಬಾಲಚಂದ್ರಮನಂತೆ ಹೊಳೆವ ಕುಮಾರನು ಇವನು, ನಮಗೊಂದು ಗಳಿಗೆಯರವು ಕೊಡಿರೆಂದು ದಿಬ್ಬಣದವರು ಮಾವನ ಆಡಿದ ಮಾತಿಗೆ ನಕ್ಕು ಮಾವನು. ಹೊನ್ನು ಆಣಿ ಬೆಳ್ಳಿ ಬಂಗಾರ ಎರವುಂಟು, ಚಿನ್ನ ಬೆಳ್ಳಿಯು ಮುಂತಾಗಿ ಉಂಟು. ಕನ್ನಿಕೆಗೆ ವರನು ಎರವ ಕೇಳುವರ ಕಣ್ಣಲ್ಲಿ ನಾ ಕಾಣಿ ನಿಂತೆಂದ ಮಾವ.
ಕಾಲವು ಒದಗಿ ಹೊತ್ತಿ 16 ವರುಷ ನೋಡಲಾರವೆಂದು ಮನದೊಳರಿತು. ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕು, ಮದುವೆಯಾಗು ಹೋಗೆಂದು ಕಳಿಸಿದ ಮಾವನು. ಬೃಹಸ್ಪತಿಯ ಕರೆಸಿ ನಕ್ಷತ್ರವನ್ನೇ ನೋಡಿಸಿ ಮದುವೆಯ ಲಗ್ನ ನಿಶ್ಚಯ ಮಾಡಿ, ಆ ಕುಷ್ಟಿಯ ಬಚ್ಚಿಟ್ಟು ಸುಕುಮಾರ ಗೆರೆದರು. ಧಾರೆಯ ಅರಿಯದೆ ಮಾಣಿಕದ ಗಿಂಡೀಲಿ ಭಾಗೀರಥಿ ತುಂಬಿ, ಪ್ರಾಣವಲ್ಲಭೆ ಸಹಿತ ಮಂಗಳಧಾರೆ ಭಾಗ್ಯದಲ್ಲಿ ಎರೆದು ವಿನೀಯದಲ್ಲಿ ಮಂಡೋರಾಯ ದಾನ ಧರ್ಮದಲ್ಲಿ ದಣಿಸಿದ ವಿಪ್ರರ. ಮಂಗಳ ಗೌರಿಯ ಮುಂದೆ ಗೃಹದೊಳು ಸಂಗಾತಲುಂಡು ಇಬ್ಬರು ಮಲಗಿರೆ, ಚಂದ್ರಶೇಖರನು ಸ್ವಪ್ನದಿಂದ ತನ್ನ ಹೆಂಡತಿಯ ಕೂಡೆ ನುಡಿದ ವಿನಯದಿಂದ, ಗಂಡನ ಹೇಳಿದ ಮಾತು ಕೇಳಿ ಲಡ್ಡಿಗೆ ತುಪ್ಪ ತಂದು ಬಟ್ಟಲೊಳಗೆ ತಂದು ಇರಿಸಿದಳು. ದೇವರ ಮನೆಯಲ್ಲಿ ಮತ್ತೆ ಮಲಗಿರುವಾಗ ಘಟಸರ್ಪ ಮಂಚದ ಬಳಿಗೆ ಬಂದಿತು. ಆ ಸಮಯದಲ್ಲಿ ಹರನರಸಿಂಹಂಗಳ ಗೌರಿಯನ್ನೇ ಪೂಜಿಸಿ ಶಿರಸಿನಲ್ಲಿ ತಂದು ಅಕ್ಷತೆ ತಳಿದ ಅಕ್ಷತೆಯು ಸರ್ಪದ ಮೇಲೆ ಬೀಳಲು ಅದರ ಆಯುಷ್ಯವು ಕ್ಷೀಣವಾಯಿತು. ಹರನರಸಿಂಹಂಗಳ ಗೌರಿಯು ದಯದಿಂದ ಚಿರಂಜೀವಿ ಕೇಳೆಂದ ಹರಿಯು ಆಗ ಕಂಡಳು ಫಣಿಯ ನೋಡಿ ಬೆಳಗಾಗುತ್ತ, ಏನು ಕಾರಣ ಒಳಗೆ ಬಂದಿತೆಂದು ಶೀಘ್ರದಲ್ಲಿ ತಂದು ಕಲಶವ ತುಂಬಿ ಕಂಚುಕ ಬಾಯಿ ಕಟ್ಟಿರಿಸಿ ಮಲಗಿದಳು ಹರುಷದಿ. ಆ ಹೊತ್ತಿನಿರುಳಲ್ಲಿ ಶ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿರುತ್ತಿದ್ದರು. ಆ ഇരുಳು ಕಳೆದು ಬೆಳಗಾಗಿ ಮಾವನ ಕೂಡೋ ಯಾರಿಗೆ ಹೇಳದೆ ಕಾಶಿ ಹೊರಟ ಹೋದರು. ನಾರಾಯಣನ ಭಕ್ತ ಹೋದ ಕಾಶಿಗೆ ಅತ್ತ ಯಾರು ಅರಿಯರು. ಅರುಣ ಉದಯದಲ್ಲಿ ಆ ಕುಷ್ಟಿಯ ತಂದು ಹಸೆಯ ಮೇಲೆ ಕುಳ್ಳಿರಿಸಿ, ಭಾಮೆಯನು ಹಸೆಗೆ ಬಾರೆಂದರಾಗ ಬಂದು ಕಂಡಳಾಗ ಬಿಳಿಮಯ್ಯನು ತನ್ನ ಗಂಡನಲ್ಲವೆಂದು ಮನದಲರಿತು. ಹಿಂದಕ್ಕೆ ಹೋಗಿ ಹೇಳಿದಳು, 1 ವರ್ಷವು ಗಂಡನಲ್ಲದ ವ್ರತವು ತನಗೆಂದಳು. ತಂದೆ ತಾಯನು ಕರೆದು ಹೇಳಿದಳು, ನೀವು ಕೊಟ್ಟ ಬಾಲಪ್ರಾಯದ ಗಂಡನಲ್ಲ ಇವನು, ಏನು ಕುಟಿಲವೋ ಕಾಣಿ ತಿಳಿಯಬಾರದೆಂದು ಸಾಗಿಸಿ ಕಳುಹಿಸಿ ದಿಬ್ಬಣದವರನು. ತಂದೆಯನ್ನು ಕರೆದು ಹೇಳಿದಳು, 1 ವರ್ಷವು ಅನ್ನಛತ್ರವನು ತಂದೆ ನೀ ಮಾಡಿಸೋ ಕೈವೀಳ್ಯವ ಚಂದದಲ್ಲಿ ನಾ ಕೊಟ್ಟು ಗುರುತ ಹೇಳುವೆನು. ಹಾಗೆಂದು ಕೈವೀಳ್ಯವನ್ನು ಕೊಡುತ್ತಿದ್ದಳು. 4 ಕಡೆಯಲ್ಲಿ ದಾರಿ ಮಾರ್ಗದ ಒಳಗೆ ರಾಯರ ಮಗಳ ಕೈವೀಳ್ಯವನ್ನೇ ತಕ್ಕೊಂಡು ಹೋಗೋದು ಎಂದು ನೇಮಿಸಿದರಾಗ ಆಳು ಭಟರನು ಕರೆಸಿ ಅಲ್ಲಿಗಿರಿಸಿ ತಳಿದನು. ಮೀರಿ ಹೋದರೇನು ತಡೆದು ನೀವು ಭಾಗ್ಯದಲ್ಲಿ ಬಂದು ಸುದ್ದಿ ಹೇಳಿ ಎನ್ನುತ್ತಲೇ ಈ ಬಗೆಯಲಾರು ತಿಂಗಳು ಕಳೆದರು. ಭಾಗೀರಥಿಗೆ ಹೋಗಿ ಬ್ಯಾಗ ಸ್ನಾನವ ಮಾಡಿ 6-7 ತಿಂಗಳಿಗೆ ಬಂದರವರು. ಕಾವಡಿಯ ಸಹಿತ ತಕ್ಕೊಂಡು ಮಂಡೋಪುರದ ಊರು ಬಾಗಿಲಿಗೆ ಬಂದರು ಇಬ್ಬರು. ಕಾಣುತ್ತ ಚಾರರವರ ಬ್ಯಾಗ ಬಂದೇಳಿದರು,
ಬಾ ಎಂದು ಕರೆದವರೆಲ್ಲರನ್ನೂ ಭಾಗ್ಯದಲ್ಲಿ ಮನ್ನಿಸಿ ಮನೆಗೆ ಕರೆತಂದರವರ. ವಾರಿಜಾಮುಖಿ ನೋಡಿ ತಿಳಿದಾಗ ತಂದೆಯನ್ನು ಕರೆದು ಹೇಳಿದಳು, ಅಂದು ಈತನಿಗೆ ಧಾರೆಯನ್ನೆರೆದಿರಿ. ನಂಬಿಕೆಯು ಏನೆಂದು ಕೇಳಿದರೊಳಗಿಂದ ತಂದು ಬಿಚ್ಚಿದಳು ಕಲಶವ ಸಭೆಯಲ್ಲಿ. ತೆಗೆದು ನೋಡಿದರ ಸರ್ಪಕಂಠಮಾಲೆ ಸರವಾಗಿ ಇರಲು ಅಲ್ಲಿದ್ದ ಜನರು ಹರಸಿ ಕೊರಳಿಗೆ ಹಾಕಿ ಸಂತೋಷದಿಂದಲಿ ಮುತ್ತೈದೆತನವನ್ನು ಪಡೆಯೆಂದರು. ನಿನ್ನ ಗುರುತೇನೆಂದು ಕೇಳಿದರೆ ಕಾಶಿಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ. ನಿಮ್ಮ ಬೇಗನು ತನ್ನ ಮಗನು ಕುಷ್ಠಿಯು ಎಂದು ತಮ್ಮ ಕರೆತಂದು ಧಾರೆಯನೆರೆಸಿದ ಲಡ್ಡಿಗೆ ತಿಂದ ಬಟ್ಟಲ ತಂದರೊಳಗಿನಿಂದ ಮುದ್ರೆ ಉಂಗುರವು ತೋರಿಸಿ ಜನರಿಗೆ ಪ್ರಜ್ವಲಿತವಾದ ಮುದ್ರೆಯ ಮ್ಯಾಲೆ ಚಂದ್ರಶೇಖರನೆಂಬ ಹೆಸರನ್ನು ಕಂಡರಾಗ ಮಂಡೋರಾಯನ ತನ್ನ ಮಗಳ ಸಂತೈಸಿದಳು. ಇಂದು ತನ್ನ ಕುಲಕ್ಕೆ ಕೀರ್ತಿಯನ್ನು ತಂದೆ, ಗಂಡನ್ ಹೇಳಿದ ಮಾತು ಮೀರದೆ ಇರುವೆ ಎಂದು ಚಂದದಲ್ಲಿ ಮಗಳ ಮುದ್ದಾಡುತ್ತಿದ್ದ. ಹೀಗೆ ಒಂದೆರಡು ವರ್ಷ ಸ್ತ್ರೀ ಪುರುಷರೊಂದು ಬಹಳ ಸಂತೋಷದಲ್ಲಿರುತ್ತಿದ್ದರು. ತಾಯಿ ತಂದೆಯ ನೆನೆದು ಹೋಗಬೇಕೆನ್ನುತ್ತಲೇ ಮಾವನ ಕೂಡ ಹೇಳಿದೆ ವಿನಯದಿ, ಸೋದರ ಮಾವ ನಮ್ಮೂರಿಗೆ ಹೋಗೋಣಿನ್ನು. ತಾಯಿ ತಂದೆ ನೋಡಬೇಕೆಂದರೆ ಆನೆ ಕುದುರೆ ಮಂದಿ ದಳ ಸಹಿತ ಅಳಿಯ ಕುಮಾರಿಯನೇ ಕಳುಹಿಸಿ ಚಿಂತಿಸುತ್ತಿದ್ದ. ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಆಗ ಬಂದಿತು. ತನ್ನ ಮನದಲ್ಲರಿತು ಹೇಳಿದನು ಪತಿಯೊಡನೆ ನಗುತ್ತ, ಸಂತೋಷದಲ್ಲಿ ಮಾಡಬೇಕಲ್ಲ ಗೌರಿ ವ್ರತವನು. ದಾರಿಲಿ ವ್ರತವನ್ನು ಮಾಡಬಾರದು ಕೇಳು, ಊರಿಗೆ ಹೋದ್ಮ್ಯಾಲೆ ಮಾಡೆಂದರೂ ಕೇಳು. ಕಿರಿಮಯ್ಯ ಒಂದು ಗಳಿಗೆ ತಡವಿಲ್ಲ, ಬಾಲ್ಯದಲ್ಲಿ ಬಿಡದೆ ಈ ವ್ರತ ನಿಲ್ಲಿಸಲಿಲ್ಲ. ಗಂಗೆಯ ತೀರದಲ್ಲಿ ಮಿಂದು ಮಡಿಯನುಟ್ಟು ಚಂದ್ರಶೇಖರನರಸಿಯು ಭಕ್ತಿಯಿಂದ ಗಂಧಾಕ್ಷತೆ ಪುಷ್ಪ ದೀಪಧೂಪಗಳಿಂದ ಮಂಗಳಾರತಿಯನ್ನೆತ್ತಿದರು ಹರ್ಷದಿ. ಹರನರಸಿ ಮಂಗಳ ಗೌರಿ ನೆಲೆಸಿದ ತಾವು ಮಣಿಪುರವು ಎಂಬ ಪಟ್ಟಣವಾಯಿತು. ದೊರೆ ಮಕ್ಕಳುಂಡು ಕೈ ತೊಳೆದು ತಮ್ಮಯ್ಯನ ಪುರದ ಸಮೀಪಕ್ಕೆ ಬಂದರವರು. ಹರನಮ್ಮ ವರದಲ್ಲಿ ಕೊಟ್ಟ ತನಯನ ಮಾತುಳನ ಕೈಗೆ ಕೊಟ್ಟ ಮಗನು ಏನಾದನೋ ಎನ್ನುತ್ತ ತಾಯಿ ತಂದೆ ಮರುಗುತ್ತಿದ್ದರೆ ನಿಮ್ಮ ಮಗ ಬಂದನು ಎಂದು ಹೇಳಿದರು ಚರರು. ಹೇಳಿದ ಮಾತು ಕೇಳಿ ಸಂತೋಷದಲ್ಲಿ ರಾಣಿಯ ಬಳಿ ಹೇಳಿ ಕಳುಹಿಸಿದರೆ ರಾಣಿ ವಾಸವ ಬಿಟ್ಟು ಸಂತೋಷದಲ್ಲಿ ಸುತನ ನೋಡಬೇಕೆಂಬ ತವಕದಲ್ಲಿದ್ದರು. ಶುಭವಾರ್ತೆ ಕೇಳಿದ ಚರರ ಮನ್ನಿಸಿ ಭೂಪ ಉಡುಗೊರೆಯ ಆಭರಣವ ತರಿಸಿಕೊಟ್ಟು ಕಲಶ ಕನ್ನಡಿಯ ತೋರಣ ರಚಿಸಿ ಪುರದೊಳಗೆ ತನಯನ ಕಾಣಲು ಉತ್ಸಾಹದಲ್ಲಿ ಹೊರಟ. ದೂರದಲ್ಲಿ ತನಯನ ಕಾಣುತ್ತಲೇ ಸಂಭ್ರಮದಿ ಏನು ಕಾರಣ ಹರಗೆ ತನ್ನ ಮೇಲೆ ಕಾಲವಾದ ಮಗನ ಬದುಕಿಸಿ ಕರೆತಂದು ಯಾರು ಇಲ್ಲ ಪುಣ್ಯಕ್ಕೆ ಜಗದೊಳು. ಶುಭ ಲಗ್ನದಲ್ಲಿ ಮಗನು ಪುರವ ಹೊಕ್ಕನು ಎಂದು ಪುರದ ಜನರೆಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಾಯಿ ತಂದೆ ಚರಣಕ್ಕೆ ಪಳಿವಂಟರಾಗ. ಸೊಸೆ ಮಗ ಸೈತಲಿ ಪಳಿವಂಟ ಸೊಸೆ ಮಗನ ಬಿಗಿದಪ್ಪಿ ತಕ್ಕೈಸಿ ಮಗಳೇ ನಿನ್ಯಾವ ವ್ರತವನು
ನೀನ್ಯಾವ ವ್ರತವನ್ನು ಮಾಡಿದೆ ಏನಂತ ಕೇಳಿದಳೆ. ನಾನೇನರಿಯೆ ಪುರುಷನ ಚರಣವೇ ಗತಿ ಎಂದು ಇರುತ್ತಿದ್ದೆನು. ಮಂಜುಳೆಯು ತಮ್ಮನ ಬಿಗಿದಪ್ಪಿ ತಕ್ಕೈಸಿ ತಂದಿತ್ತೆ. ಹೋದ ಮಗನನ್ನು ಬದುಕಿಸಿ ಇಂದು ನೀ ಧರೆಯೊಳಗೆ ಮಾಡಿದುಪಕಾರವನು ಎಂದಿಗಾದರೂ ನಿನ್ನ ಮರೆಯಬಹುದೇ. ಅಕ್ಕಯ್ಯ ನಿನ್ನ ಹೊಟ್ಟೆ ಪುಣ್ಯದಲ್ಲಿ ನಿನ್ನ ಪುತ್ರ ಬದುಕಿದನು. ಕೇಳಮ್ಮ ತಾಯಿ, ಅಲ್ಪದಾಯುಷ್ಯ ಹೋಗಿ ಚಿರಂಜೀವಿಯಾಯ್ತೀವನ. ಮುತ್ತೈದೆತನ ಉಂಟಾಯಿತೋ ಸೃಷ್ಟಿಗೀಶ್ವರ ನರಸಿ ಗೌರಿಯನೇ ಪೂಜಿಸಿ. ಮುತ್ತೈದೆತನವನ್ನು ಪಡೆದಳವಳು ಮುತ್ತೈದೆತನವನ್ನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವ ಶ್ರೀ ಮಂಗಳ ಗೌರಿಗೆ ಮಂಗಳಂ. ವರಗೌರಿ ಪಾಲಿಸು ಧರೆಯೊಳು ಎಮ್ಮನು. ವರಗೌರಿ ಪಾಲಿಸು ಧರೆಯೊಳು ಎಮ್ಮನು. ಸಾರಿ ಬೇಡಿಕೊಂಬೆವೀಗ ಭರದೊಳು ನಿನ್ನ. ದುಷ್ಟನಾಶಿನಿ ಸೃಷ್ಟಿ ಪೋಷಿಣಿ ದೀನ ಪೋಷಕಳೆ. ಕ್ಷೋಣಿಯೊಳು ಕೃಷ್ಣೇಂದ್ರನನ್ನು ಸಲಹು ಮಾತೆಯೇ. ಧರೆಯೊಳು ಕಲ್ಯಾಣಪುರಿಯೊಳು ವಾಸಿಪವರನನ್ನು ಪೊರೆನಿ ಬೇಗ ಸಾರಸ ನೇತ್ರೇ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ.